ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, 29ನೇ ತಾರೀಕು, ಈ 29ನೇ ತಾರೀಕಿನಂದು ಹುಟ್ಟಿದಂಥವರಿಗೆ ಯಾವ ರೀತಿಯಾಗಿ ಲಕ್ ಇರುತ್ತೆ, ಯಾವ ರೀತಿಯಾಗಿ ಅನ್ಲಕ್ ಇರುತ್ತೆ, ಈ 29ನೇ ತಾರೀಕಿನಂದು ಹುಟ್ಟಿದಂಥವರು ಯಾವ ನಂಬರನ್ನು ಫಾಲೋ ಮಾಡಬೇಕು, ಹಾಗೆ ಯಾವ ಕಲರನ್ನು ಅವರು ಅನುಸರಿಸಬೇಕು, ಹಾಗೆ ಅವರ ರಾಶಿ ಭವಿಷ್ಯ ಹೇಗಿರುತ್ತೆ. ಮತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಶಾಕಿಂಗ್ ವಿಚಾರವನ್ನು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ಹೇಳ್ತಾ ಇದ್ದಾರೆ. ಅದು ಏನಪ್ಪಾ ಅಂತಂದ್ರೆ 2029ಕ್ಕೆ ನಮ್ಮ ಇಡೀ ಪ್ರಪಂಚದಲ್ಲಿ 30% ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ ಅಂತ ಆರ್ಯವರ್ಧನ್ ಗುರೂಜಿ ಅವರು ಈಗಲೇ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಎಲ್ಲಾ ವಿಚಾರದ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನು ನ್ಯೂಮರಾಲಜಿ ಬ್ರಹ್ಮ ಹಾಗೆ ಮಾತನಾಡುವ ದೇವರು ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಏನು ಅನ್ಸುತ್ತೆ ಮೇಡಮ್, 29 ಬಗ್ಗೆ ನಾನು ಮಾತಾಡಿದ್ದು? ಗುರುಗಳೇ, ನೀವು ಹೇಳೋದ್ರ ಮೇಲೆ ಏನೋ ಒಂದು ಶಾಕಿಂಗ್ ಇದೆ, ಏನೋ ಒಂದು ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ನಾವು 29ನೇ ತಾರೀಕಿಗೆ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಾಳೆನ 12 ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ ಗುರುಗಳೇ. ತುಂಬ ಒಳ್ಳೆಯ ಪ್ರಶ್ನೆ. ನೋಡಿ, ಮೊದಲಿಗೆ ಮೇಷರಾಶಿ. ಶನಿ 12ನೇ ಭಾವದಲ್ಲೇ ಇರ್ತಾನೆ. ಶನಿ 12ನೇ ಭಾವದಿಂದ ಸಾಕಷ್ಟು ಮೇಷರಾಶಿಯವ್ರ ಮನೆಯಲ್ಲಿ ಯಾರೆಲ್ಲ ಡ್ರಿಂಕ್ಸ್, ಎಣ್ಣೆ ಅಂಗಡಿ, ಬಾರು, ವೈನ್ ಸ್ಟೋರ್ ಬಿಸ್ನೆಸ್ ಮಾಡ್ತಾರೋ ಅವರು ತುಂಬ ಸಾಲದಲ್ಲಿ ಸಿಲುಕಿ, ಪ್ರಾಪರ್ಟಿ ವಿಚಾರದಲ್ಲಿ ಆಸ್ತಿ ಮಾರಿ ಮತ್ತು ಚೀಟಿ ವ್ಯವಹಾರ ಮಾಡೋರಿಗೆ ಮೇಷರಾಶಿಯವರಿಗೆ ತುಂಬ ಟೈಮ್ ಬ್ಯಾಡ್ ಅಂತ ಹೇಳಿದಿರುತ್ತೆ. ಇದನ್ನು ಚೀಟಿ ವ್ಯವಹಾರ ಮಾಡೋರು, ಎಣ್ಣೆ ಅಂಗಡಿ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಮತ್ತು ಆಟೋ ಡ್ರೈವರು ಮತ್ತು ಕಾಲ್ ಸೆಂಟ್ರಲ್ಲಿ ಕಾರ್ ಓಡಿಸೋರು ಇವ್ರಿಗೂ ಕೂಡ ಆಘಾತವನ್ನು ತಂದು ಕೊಡುತ್ತೆ ಅಂತ ಹೇಳ್ತೆ. ಯಾಕಂದರೆ ಶನಿ 12ನೇ ಮನೆಯಿಂದ ಈ ವರ್ಷ ಪೂರ್ತಿ ಅಲ್ಲೇರಿಂದ ನೀವು ಮೇಷರಾಶಿಯವರು ಈ ಥರದ ಒಂದು ಬಿಗ್ನೆಸ್ಸನ್ನು ಮಾಡ್ತಿದ್ದವ್ರಿಗೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಮತ್ತು ಶನಿ ಕಬ್ಬಣದ ಬಿಗ್ನೆಸ್ಸನ್ನು ಮಾಡ್ತಿದ್ದವ್ರಿಗೆ ತುಂಬ ಏರುಪೇರು ಆಗ್ತಾ ಹೋಗುತ್ತೆ. ಯಾಕಂದರೆ ಮೇಷರಾಶಿ ಅಂದಿದ ತಕ್ಷಣ ಎಲ್ಲರೂ ಕೂಡ ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಬಿಗ್ನೆಸ್ ಕ್ಲಿಕ್ ಆಗುತ್ತೆ ಅಂತ ಹೇಳ್ತಾರೆ. ಲ್ಯಾಂಡ್ ಬಿಗ್ನೆಸ್ ಬೇರೆ. ಲ್ಯಾಂಡ್ ಬಿಗ್ನೆಸ್ಸವ್ರಿಗೆ ಏನೂ ತೊಂದರೆ ಆಗೋಲ್ಲ, ಭೂಮಿ ತಗೊಳೋದು, ಭೂಮಿ ಮಾರಿದವ್ರಿಗೆಲ್ಲ. ಆದರೆ ಮೇಷರಾಶಿ ಅಪಾರ್ಟ್ಮೆಂಟ್ಸ್ ಕಟ್ಟೋದು, ಮಾರೋದು, ಇದನ್ನೆಲ್ಲ ಮಾಡೋರಿಗೆ ಕೂಡ ಸಾಕಷ್ಟು ಸಾಲದಲ್ಲಿ ಬಾಧೆಯಲ್ಲಿ ಸಿಲುಕ್ತೀರ. ಫೈನಾನ್ಸ್ ಕಟ್ಟೋಕ್ಕಾಗಲ್ಲ, ಲೋನ್ ಕಟ್ಟೋಕ್ಕಾಗಲ್ಲ, ವರ್ಕರ್ಸ್ ಪ್ರಾಬ್ಲಮ್, ಇದನ್ನೆಲ್ಲವೂ ಕೂಡ ಮೇಷರಾಶಿಯವರಿಗೆ ಕಾಣ್ತಾ ಹೋಗುತ್ತೆ. ಮೇಷರಾಶಿಯವರಿಗೆ ಸಮಸ್ಯೆ ಮೇಲೆ ಸಮಸ್ಯೆ. ಶನಿಯಿಂದ ಆಗುವಂಥ ಅನಾಹುತಗಳಿಗೆ ನೀವು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಶನಿ ಏನಪ್ಪ ಅಂದರೆ, ಒಂದು ಕೆಲಸದವರು ಅವ್ರು ಏನೇ ಮಾಡಿದರೂ ಕೂಡ ಅವ್ರನ್ನ ನೀವು ಬೈಬಾರ್ದು. ಅವ್ರಿಗೆ ಹೇಳಬೇಕು, ನೀನು ಹೀಗೇ ಮಾಡ್ತೀರ, ನನ್ನ ಕೆಲಸದಿಂದ ತೆಗೆದು ಬಿಡ್ತೀನಪ್ಪ ಅಂತ. ಬೈದು ಬುದ್ಧಿ ಹೇಳೋಕ್ಕೆ ಹೋದರೆ ಖಂಡಿತ ಅಲ್ಲಿ ಕೂಡ ಯಾರೂ ಕೇಳಲ್ಲ. ಯಾಕಂದರೆ ನೀವು ದುಡ್ಡು ಸಂಬಳ ಕೊಡ್ತೀರಂತ ಬೈಯೋ ಅಧಿಕಾರ ಇದೆ ಅಂತ ಬೈಯಕ್ಕೆ ಹೋಗ್ತಾರೆ. ಅವ್ರು ಏನಾಗುತ್ತೆ ಗೊತ್ತಾ, ನಿಮ್ಗೆ ಇನ್ನೂ ನಿಮ್ಗೆ ಹಾಳು ಮಾಡ್ತವ್ರೆ, ಟೈಮಿಗೆ ಸರಿಯಾಗಿ ಬರೋಲ್ಲ, ಟೈಮಿಗೆ ಸರಿಯಾಗಿ ಕೆಲಸ ಮಾಡೋಲ್ಲ, ಎಲ್ಲ ಗೊತ್ತಿದ್ದು ನೀವು ಇನ್ನೂ ಬೈದೇನು ಮಾಡ್ತಾರೆ ಗೊತ್ತಾ, ಇನ್ನೊಂದು 50% ಹಾಳು ಮಾಡ್ತಾರೆ. ಅವ್ರಿಗೆ ಭಯ ಬರೆಸ್ಬೇಕಂದ್ರೆ, ನಿಮ್ಮ ಕೆಲಸ ನನಗೆ ಇಷ್ಟ ಆಗ್ತಿಲ್ಲ, ದಯವಿಟ್ಟು ಇನ್ನೊಂದು 2-3 ಸರಿ ನಿಂಗೆ ನೋಡೋ ಹೊತ್ತಿಗೆ ನಾನು ಹೇಳ್ತೀನಿ, ನೀವು ಬೇರೆ ಕಡೆ ಕೆಲಸ ಹುಡುಕೊಳ್ಳಿ, ನೀವು ಹೋಗೋಕ್ಕಿಂತ ಮುಂಚೆ ಇನ್ನೊಂದು 2 ವಾರ ಆದಮೇಲೆ ನನಗೆ ಹೇಳಿ ನಿಮ್ಗೆ ಇಷ್ಟ, ನಾನು ಯಾರನ್ನ ಹುಡುಕೇತೀನಿ ಅಂತ ಹೇಳ್ಬೇಕು. ಅವರಿದ್ದು ನಮ್ಮ ಸಂಸ್ಥೆ ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನೀವು ಖಂಡಿತ ಕೂಡ ನಮ್ಮಂಥ ಮುಟ್ಟಾಟ ಇರೋಲ್ಲ, ಅಂಥವ್ರು ಬಿಟ್ಟು ಒಯ್ತಾ ಇರ್ಬೇಕು ಅಂತ ಹೇಳುತ್ತೆ 100%. ಮೇಷರಾಶಿಗೆ, ಮೇಷರಾಶಿಯಲ್ಲಿ ಜಾತಕದಲ್ಲಿ ಶನಿ ಕೆಟ್ಟಿದ್ದವರಾದರೆ ಖಂಡಿತ ಅಲ್ಲೂ ಕೂಡ ಕಾಯಿಲೆಗಳು ಬೀಳೋದು, ಆರೋಗ್ಯ ಸಮಸ್ಯೆ ಬರೋದು, ಸ್ಟ್ರೋಕ್ ಆಗೋದು, ಮತ್ತೊಂದು ಇದೆಲ್ಲ ನಡೀತಿದೆ. ಜಾತಕದಲ್ಲಿ ಶನಿ ಸ್ಟ್ರಾಂಗ್ ಆಗಿದ್ದಿದ್ರೆ ನಿಮ್ಮ ಲೈಫಲ್ಲಿ ದಶೆ ಭುಕ್ತಿಗಳು ಯಾರು ಚೆನ್ನಾಗಿದ್ದರೆ, ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಿದ್ರೆ ಕಷ್ಟಗಳು ಬರ್ತವೆ, ಏನೂ ತೊಂದರೆ ಆಗೋಲ್ಲ. ಜಾತಕದಲ್ಲಿ ಶನಿನೇ ಕೆಟ್ಟರೆ ಇಷ್ಟೆಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗುತ್ತೆ. ಇದಕ್ಕೊಂದು ಪರಿಹಾರ ನಮ್ಮಲ್ಲಿ ಸಿಗುವಂಥ ಒಂದು ಒಳ್ಳೆ ಸ್ಟೋನನ್ನು ನಾನು ಕೊಡ್ತಾ ಹೋಗ್ತೀನಿ. ಆ ಸ್ಟೋನನ್ನು ನೀವು ಮನೆಯಲ್ಲಿ ಒಂದು ಫಿಶ್ ಟ್ಯಾಂಕ್ ಇಟ್ಟು ಅದರ ಪಕ್ಕದಲ್ಲಿ ಇಟ್ಟಾಗ ಅಂಥ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಆಚೆ ಬರ್ತಾ ಹೋಗ್ತೀರ. ಮತ್ತು ಅತಿ ಹೆಚ್ಚು ನೀವು ಪ್ರತಿ ಶನಿವಾರ ಸಹ ನೀವು ಅತಿ ಹೆಚ್ಚು ಉಪವಾಸವನ್ನು ಪ್ರಾರ್ಥನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು, ಮತ್ತು ಕಾಗೆಗೆ ಅನ್ನ ಹಾಕೋದು, ತಿರುನಲ ಶನೇಶ್ವರನ ಟೆಂಪಲ್ಗೆ ಹೋಗೋದು, ಮತ್ತು ಗುರುಗಳಿಗೆ ಹಿರಿಯೋರಿಗೆ ನಮಸ್ಕಾರ ಮಾಡೋದು, ಮತ್ತು ಸ್ವಾಮೀಜಿಗಳಿಗೆ ನಮಸ್ಕಾರವನ್ನು ಮಾಡೋದು, ಮತ್ತು ತಂದೆ ತಾಯಿಗೆ ನಮಸ್ಕಾರ ಮಾಡೋದು, ಕಾಗೆಗೆ ಅನ್ನ ಹಾಕೋದು, ಇದೆಲ್ಲವೂ ಮಾಡ್ತಾ ಬಂದಾಗ ನಿಮ್ಮ ಪ್ರಾಬ್ಲಮ್ಮಿಂದ ಸರಿ ಹೋಗ್ತಾ ಹೋಗುತ್ತೆ. ಮೇಷರಾಶಿಯರು ಕೋರ್ಟು ಕೇಸು ಪ್ರಾಬ್ಲಮಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿ ನಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಮೇಷರಾಶಿಗೆ ಹೇಳಬಲ್ಲೆ. ನಾಳೆ ಖಂಡಿತ ಕೂಡ ಮೇಷರಾಶಿಯರಿಗೆ ಒಳ್ಳೆ ಜಾಬ್ ಹುಡ್ಕೊಂಥವ್ರಿಗೆ ಜಾಬ್ ಸಿಗ್ತಾ ಹೋಗುತ್ತೆ, ಮತ್ತು ಫೈನಾನ್ಸ್ ಪ್ರಾಬ್ಲಮ್ ಇದ್ದರೆ ಫೈನಾನ್ಸ್ ಸಿಗ್ತಾ ಹೋಗುತ್ತೆ. ಆದರೆ ನಾಳೆ ಸ್ವಲ್ಪ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಮೇಷರಾಶಿ ಚೆನ್ನಾಗಿರ್ತದೆ. ಶನಿ ಬಗ್ಗೆ ತಿಳಿಸ್ಕೊಟ್ಟೆ, ಯಾಕಂದರೆ ಶನಿ 12ನೇ ಭಾವದಲ್ಲಿರೋದು, ಶನಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ.
ಸರಿ ಗುರುಗಳೇ, ಇನ್ನು ಉಳಿದ ರಾಶಿಗಳ ಬಗ್ಗೆ? ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಬಗ್ಗೆ ತಿಳಿಸ್ತಾ ಹೋಗ್ಬೇಕಂದ್ರೆ ವೃಷಭ ರಾಶಿಯಂತೂ ಬ್ಯೂಟಿಫುಲ್ ಅಂತ ಹೇಳುತ್ತೆ. ಯಾಕಂದರೆ ಚಂದ್ರ ಮತ್ತು ಸೂರ್ಯಗ್ರಹ ಇವರೆಲ್ಲ ನೋಡ್ತಾರೆ. ನಾಳೆ ವೃಷಭ ರಾಶಿಯವರಿಗೆ ಬಯಸಿದ್ದೆಲ್ಲವೂ ಕೂಡ ನಿಮಗೆ ಭಾಗ್ಯವಾಗಿ ಸಿಗ್ತಾ ಹೋಗುತ್ತೆ. ಒಂದು ಯಾವುದೇ ಒಂದು ರೀತಿಯಲ್ಲಿ ನೀವು ಲವ್ ಮಾಡ್ತೀರಾ, ಪ್ರೀತಿ ಮಾಡ್ತೀರಾ, ನೀವು ಲವ್ನ ಹೇಳ್ಕೋಬೋದಾಗುತ್ತೆ. ಅದೇ ಥರ ನೀವು ಲವ್ವೇ ಸಿಗಬೇಕನ್ನಲ್ಲ, ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡೋರಾಗುತ್ತೆ. ನನಗೆಲ್ಲ ಒಳ್ಳೆಯದಾಗುತ್ತೆ, ಕೆಲಸ ಸಿಗುತ್ತೆ, ನನಗೆ ಲೈಫಲ್ಲಿ ದುಡ್ಡು ಬರುತ್ತೆ, ಒಳ್ಳೆ ಊಟ ಸಿಗುತ್ತೆ, ನನಗೆ ಒಳ್ಳೆ ಫ್ರೆಂಡ್ಸ್ ಬರ್ತಾನೆ ಅಂದರೂ ಕೂಡ ನಾಳೆ ವೃಷಭ ರಾಶಿಗಂತೂ ತುಂಬ 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 ಚೆನ್ನಾಗಿದೆ. ಖಂಡಿತ ಅಲ್ಲ ಕೂಡ ನೀವೇನೂ ಬೇಕಾಗಿಲ್ಲ, ನೀಟಾಗಿ ಒಂದು ಬಟ್ಟೆ ಹಾಕ್ಕೊಂಡು ನೀಟಾಗಿ 2 ಮಾತಾಡಿ ಒಂದು ಡೇನ ನೀವು ಮುಗಿಸ್ಬೋದು. ಯಾಕಂದರೆ ಯಾವುದೇ ಕಷ್ಟಗಳು ಬರಲ್ಲ ನಿಮಗೆ. ಕಷ್ಟ ಖಂಡಿತ ಅಲ್ಲ ಕೂಡ ನಿಮ್ಗೆ ಬರ್ದಿರೋದ್ರಿಂದ ನೀವು ಖುಷಿಯಾಗೇ ಇರಿ, ಒಳ್ಳೆಯ ವಿಷಯವನ್ನೇ ಮಾಡಿ. ಬೆಳಗ್ಗೆಲೇ ನೀವು ಒಳ್ಳೆ ಭಕ್ತಿ ಗೀತೆಗಳು, ದೇವರ ಹಾಡುಗಳನ್ನು ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಕಾರಲ್ಲಾಗಲಿ ಎಲ್ಲೇ ಆಗಲಿ ಭಗವಂತನ ಜಪವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವೃಷಭ ರಾಶಿಯರಿಗಂತೂ ತುಂಬ 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 ಚೆನ್ನಾಗಿದೆ. ಅದರಲ್ಲೂ ಕೂಡ ನೀವೇನಾದ್ರು ಅಪ್ಪಿತಪ್ಪಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋದು, ಅಮ್ಮನವ್ರ ಟೆಂಪಲ್ಗೆ ಹೋಗೋದು, ಕುಂಕುಮ ತೊಗೊಂಡೋಗಿ ಅರ್ಚನೆ ಮಾಡಿಸೋದು ದೇವರಿಗೆ ತುಂಬ ಒಳ್ಳೆಯ ಶುಭಫಲ ಬರುತ್ತೆ. ಕುಂಕುಮನ ತಗೊಂಡೋಗಿ ಅರ್ಚನೆ ಮಾಡಿಸಿ, ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಯಾವುದಾದ್ರು ದೇವರಿಗೆ ನಿಂಬೆಹಣ್ಣಿನ ದೀಪ, ಬೆಲ್ಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ರು ಕೂಡ ನಿಮ್ಮ ಯಜಮಾನರು ಕಷ್ಟಪಡ್ತಾಯಿರ್ತಾರೆ, ನಿಮ್ಮ ಮಕ್ಕಳು ಕಷ್ಟಪಡ್ತಾಯಿರ್ತಾರೆ. ತಂದೆ ತಾಯಿ ಹೋಗಿ ದೀಪ ಹಚ್ಚೋದು, ಇಲ್ಲ ತಂದೆ ನಿಮ್ಮ ಸಂಸ್ಥೆಯಲ್ಲಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರ್ತಾರೆ, ದೇವಸ್ಥಾನಕ್ಕೆ ಹೋಗೋ ಟೈಮಿಲ್ಲ, ಮಕ್ಕಳು ಹೋಗಿ ಅಪ್ಪನಿಗೋಸ್ಕರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯತ್ತೆ. ಏನೂ ಇಲ್ಲ, ಒಂದು ಯೇಸುವಿಗೆ ಚರ್ಚಿಗೆ ಹೋದ ಒಂದು ಕ್ಯಾಂಡ್ಲ್ ಹಚ್ಚಿದ್ರು ಸಾಕು. ನಿಮ್ಮ ಮನೆಯಲ್ಲಿ ಭಗವಂತನ ಹೆಸರು ಒಂದು ಕ್ಯಾಂಡ್ಲ್ ಹಚ್ಚಿದ್ರು ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ನಾಳೆ ಭಾಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಮುಂದಿನ ರಾಶಿ ಬಗ್ಗೆ, ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಥುನ ರಾಶಿಗೆ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತಲ್ವ. ಮಿಥುನ ರಾಶಿಯವರಿಗೆ ಸ್ವಲ್ಪ ಚಂದ್ರ, ಕುಟುಂಬ ಸ್ಥಾನ ಅಧಿಪತಿ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಮನಸ್ಥಿತಿ ಸರಿ ಇರಲ್ಲ ಅಂತ ಹೇಳುತ್ತೆ. ಮತ್ತು ಬುಧಗ್ರಹದಿಂದ ಸಿಕ್ಕಾಪಟ್ಟೆ ಐಡಿಯಾ ಓಡ್ತಾ ಇರುತ್ತೆ. ಮತ್ತು ಬುಧಗ್ರಹ ಏನು ಮಾಡ್ತಾನೆ, ಎರಡು ಕ್ಯಾರೆಕ್ಟರ್ ಇದೆ. ಬುಧ ಒಬ್ಬರೊಬ್ಬರಿಗೆ ತುಂಬ ಚೆನ್ನಾಗಿದ್ದರೆ ಬುದ್ಧಿ ಕೊಡ್ತಾನೆ, ರಾಶಿಗೆ ಬಂದಿರೋದ್ರಿಂದ. ಒಬ್ಬೊಬ್ಬರ ಜಾಗದಲ್ಲಿ ಬುಧ ಚೆನ್ನಾಗಿದ್ರೆ ಬಿಸ್ನೆಸ್ಸು, ಶೇರ್ ಮಾರ್ಕೆಟಿನಲ್ಲಿ ಅತಿ ಹೆಚ್ಚು ಹಣವನ್ನು ಕೊಡ್ತಾನೆ. ಆದರೆ ಯಾರ ಜಾಗದಲ್ಲಿ ಬುಧ ಗ್ರಹ ಕೆಟ್ಟಿರ್ತಾನೋ, ಬುಧ ಬಂದು BP ಗ್ರಹ ಅಂತ ಹೇಳಿದೆ. ಮನುಷ್ಯನಿಗೆ BP ಬರೆಸ್ಬಿಡ್ತಾನೆ, ಸ್ಟ್ರೋಕ್ ಹೊಡಿಸ್ಬಿಡ್ತಾನೆ. ಬುಧ ಜಾಗದಲ್ಲಿ ಯಾರಿಗೆ ಚೆನ್ನಾಗಿಲ್ವೋ ಅವ್ರಿಗೆ BP, ಸ್ಟ್ರೋಕ್ ಇದೆಲ್ಲವೂ ಕೂಡ ಬರುತ್ತೆ. ನೋಡಿ, ನಿಮ್ಮ ಜಾಗದಲ್ಲಿ ಬುಧ ಗ್ರಹ ಚೆನ್ನಾಗಿದನೋ ಚೆನ್ನಾಗಿಲ್ವೋ ಅಂತ ಯೂಸ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ನಿಮ್ಮ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಿಮ್ಮ ಭಾವನೆಗಳು ಬಂದಿದ್ರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿಮ್ಮ ಭಾವನೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇರುತ್ತೆ. ಯಾಕಂದರೆ ನೀವು ತಿನ್ನೋ ಊಟ ಇದೆಲ್ಲವನ್ನು ಕೂಡ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಖಂಡಿತ ಕೂಡ, ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಖಂಡಿತ ಕೂಡ ನಿಮ್ಮ ಕೊಳ್ಳಲ್ಲಿ ಒಂದು ಪಚ್ಚೆ ಡಾಲರ್ನ ಹಾಕಬೇಕಾಗುತ್ತೆ. ಅದು ಎಲ್ಲರಿಗೂ ಅನಿಸುತ್ತೆ. ಅದಕ್ಕಾಗಿಯೇ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮೇಲೆ ಆನಂದಿಸ್ತಾನೆ, ಪಚ್ಚೆ ಮೈ ಮೇಲೆ ಇರುತ್ತೆ. ಯಾರ ಕೊಳ್ಳ ಮೇಲೆ ಪಚ್ಚೆನ ಹಾಕಿಡಿ, ನೀವು ಖಂಡಿತ ಕೂಡ ಪಚ್ಚೆ ಇದ್ದರೆ 100% ಹಾರ್ಟ್ ಅಟ್ಯಾಕ್ ಆಗೋಲ್ಲ. ಬರ್ದಿರ್ಕೇಳಿ ಹಾರ್ಟ್ ಅಟ್ಯಾಕ್ ಆಗಿರೋರು ಕೂಡ ಇದನ್ನು ಹಾಕಿದರೆ ನರನಾಡಿಗಳು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರ ಜಾತಕದಲ್ಲಿ ಬುಧ ತುಂಬ ಚೆನ್ನಾಗಿರ್ತಾನೋ ಅವರಿಗೆ ಗಂಡು ಸ್ಥಾನಗಳು ಇರಲ್ಲ, 100% ಗಂಡು ಸ್ಥಾನ ಇರಲ್ಲ. ಇಲ್ಲ ಯಾವುದ್ರ ಮೇಲೆ ಆಸೆ ಇಲ್ಲ, ಬರೀ ಬಿಗ್ನೆಸ್ಸು ಐಡಿಯಾಗಳ ಮೇಲೆ ಗಮನ ಇರುತ್ತೆ, ದೇಹದ ಮೇಲೆ ಅಷ್ಟೊಂದು ಆಸಕ್ತಿ ಇರಲ್ಲ. ಯಾರ ಜಾಗದಲ್ಲಿ ಬುಧ ಕೆಟ್ಟಿರ್ತಾನೋ ಬರೀ ದೇಹದ ಮೇಲೆ ಅತಿ ಹೆಚ್ಚು ಆಸೆಗಳನ್ನ ಕೊಡ್ತಾ ಹೋಗ್ತಾನೆ. ಯಾಕಂದರೆ ಮಿಥುನ ರಾಶಿಯಲ್ಲಿ ಹುಡ್ತವ್ರಿಗೆ ಒಬ್ಬೊಬ್ಬರಿಗೆ ಬಿಗ್ನೆಸ್ ಮೇಲೆ ತುಂಬ ಗಮನ ಇರುತ್ತೆ, ಒಬ್ಬೊಬ್ಬರಿಗೆ ದೇಹದ ಆಸೆಗಳ ಮೇಲೆ ಇರುತ್ತೆ. ಬುಧ ಕೆಟ್ಟಿದ್ದವ್ರಿಗೆ ಮಿಥುನ ರಾಶಿ ದೇಹದ ಆಸೆಗಳು ಭಯಂಕರ ಆಸೆ ಇರುತ್ತೆ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಹುಡ್ತವ್ರಿಗೆ ಸ್ವಂತ ಮನೆ ಯೋಗ ಅಂತೂ ಖಂಡಿತ ಇರುತ್ತೆ. ಬಾಡಿಗೆ ಮನೇಲಿ ಅಂತೂ ಅವ್ರು ಸಾಯಲ್ಲ. ಯಾಕಂದರೆ ಮಿಥುನ ಅಂದರೆ ಬುಧ ಗ್ರಹ, ಬುಧ ಅಂದರೆ ಬುದ್ಧಿಕಾರಕ, ಬುಧ ಅಂದರೆ ಮನೆ ಮಠ ಆಸ್ತಿ ಮಾಡೇ ಮಾಡ್ತಾರೆ. ಮಿಥುನ ರಾಶಿಯಲ್ಲಿ ಹುಟ್ಟೋದೇ ಒಂದು ಅದೃಷ್ಟ. ಆರಿದ್ರ, ಪುನರಸು ಮತ್ತು ಮೃಗಶಿರ ನಕ್ಷತ್ರ ಇವೆಲ್ಲ ಮಿಥುನ ರಾಶಿಯಲ್ಲಿ ಬರೋದ್ರಿಂದ ನೀವು 100% ಈ ರಾಶಿಯಲ್ಲಿ ಹುಟ್ಟಿದ್ರೆ ಪಿತ್ರಾಯಿತ ಆಸ್ತಿ, ಇಲ್ಲ ನಿಮ್ಮ ಆಸ್ತಿ, ಗಂಡನ ಮನೆ ಆಸ್ತಿ ಇದೆಲ್ಲ ಕೂಡ. ಆದರೆ ಮಿಥುನ ರಾಶಿಯವರಿಗೆ ಗಂಡ ಹೆಂಡತಿ ಮೇಲೆ ಯಾವತ್ತು ಅನುಮಾನ, ಸೆಕೆಂಡ್ ಅನುಮಾನ, ನಮ್ಮ ಯಜಮಾನೆಲ್ಲ ಹೋಗ್ಬಿಟ್ಟವ್ರೆ, ನಮ್ಮನ್ನೇನೋ ಯಾರ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡ್ತಾರೆ, ಇಲ್ಲ ಹೆಂಡ್ತಿ ಮೇಲೆ ಗಂಡನಿಗೆ ಅನುಮಾನ, ಗಂಡನಿಗೆ ಹೆಂಡ್ತಿ ಮೇಲೆ ಅನುಮಾನ, ಇದು ಸಾಯೋವರೆಗೂ ಇರುತ್ತೆ. 100% ಅವ್ರು ಕೊಟ್ಟಾದಿಸ್ಪುರ ಆದರೂ ಸರಿ, ನಾರ್ಮಲ್ ಆದರೂ ಸರಿ, ಎಲ್ಲರಿಗೂ ಕೂಡ ಈ ಅನುಮಾನ ಮಿಥುನ ರಾಶಿಯವ್ರ ಮೇಲೆ ಜಾಸ್ತಿ ಕಾಡುತ್ತೆ. ಯಾಕಂದರೆ ಅವರು ಮಿಥುನ ರಾಶಿಯರು ಒಬ್ಬೊಬ್ಬರು ಮನಸ್ಸು ಬಿಚ್ಚಿ ಮಾತಾಡೋರು ಇದ್ದಾರೆ, ಕ್ರಿಮಿನಲಾಗಿ ಮಾತಾಡೋರು ಇರ್ತಾರೆ. ಎರಡೂ ಕೂಡ. ಬುಧ ಹೆಂಗಂದರೆ ಚೆನ್ನಾಗಿದ್ರೆ ಓಪನಾಗಿ ಮಾತಾಡ್ತಾರೆ, ಬುಧ ಕೆಟ್ಟಿದ್ರೆ ಮೌನಾಗಿ ಮಾತಾಡ್ತಾರೆ 100%. ಹೆಂಗೆ ಇದನ್ನು ಬುಧ ಗ್ರಹ ನಾಳೆ ಅಷ್ಟೊಂದೇನು ಮಿಥುನ ರಾಶಿಯವರಿಗೆ ಚೆನ್ನಾಗಿಲ್ಲ. ಹಾಗಾಗಿಯೇ ನೀವು ಭಾಳ ವಿಶೇಷವಾಗಿ ಚೆನ್ನಾಗಿ ಆಗಬೇಕು ಅಂದರೆ 100% ನಿಮ್ಮ ಬ್ಯಾಗು, ನಿಮ್ಮ ಪರ್ಸು, ತುಳಸಿಯನ್ನು ದೇವರಿಗೆ ಪೂಜೆ ಮಾಡೋದು, ತುಳಸಿನ ಜೋಬಲ್ಲಿ ಇಟ್ಕೊಂಡ್ರೆ ಮಿಥುನ ರಾಶಿಯ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸರಿ ಗುರುಗಳೇ, ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನಾಳೆ ಅಂತ? ಕಟಕ ರಾಶಿಯವ್ರಿಗಂತೂ ತುಂಬ ಚೆನ್ನಾಗಿದೆ. ಕಟಕ ರಾಶಿಯವ್ರಿಗೆ ಕುಜಗ್ರಹ 11th ಲಾರ್ಡಲ್ಲಿದ್ದಾನೆ, ಭಾಳ ಅದ್ಭುತ. ಕಟಕ ರಾಶಿಗೇನು ಬುಧ ಒಳ್ಳೇದು ಮಾಡಲ್ಲ, ಹಾಗಾಗೇ ಬುಧ 12ರಲ್ಲಿರ್ತಾನೆ. ಯಾವಾಗಲೂ ಕಟಕ ರಾಶಿಯವ್ರಿಗೆ
ಒಂಥರ ಲೆಕ್ಕಾಚಾರ, ಇನ್ನೊಂದು ಮತ್ತೊಂದು. ಕಟಕ ರಾಶಿಯವ್ರ ಮನೆಯಲ್ಲಿ ಯಾವಾಗಲೂ ಕಟಕ ರಾಶಿಯವರಿಗೆ ಬುಧ 50-50, ಅಂದರೆ ಕಟಕಕ್ಕೆ ಬುಧ ಒಂದು ತುಂಬ 50-50 ಮಾಡ್ತಾನೆ. ನಾಳೆ ಕಟಕ ರಾಶಿಯವರಿಗೆ ಚಂದ್ರ ತುಂಬ ಬ್ಯೂಟಿಫುಲ್ ಆಗಿದ್ದಾನೆ. ಸಪ್ತಮದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಶುಕ್ರ ಗ್ರಹ, ಕೇತು ಗ್ರಹ ಇದ್ದಾನೆ, ಭಾಗ್ಯದಲ್ಲಿ ಶನಿ ಗ್ರಹ ಇದ್ದಾನೆ, 11th ಲಾರ್ಡಲ್ಲಿ ಕುಜ ಗ್ರಹ ಇದ್ದಾನೆ, ಬುಧನೂ ಸ್ವಂತ ಮಲ್ಲಿದ್ದಾನೆ. ನಾಳೆ ಕಟಕ ರಾಶಿಯವರಿಗಂತೂ ಬಂಪರ್ ಬೆಳೆ. ನಿಮ್ಮ ಲೈಫಲ್ಲಿ ನೀವು ಬೇಕಾದ್ರೆ ಅಡುಗೆ ಮಾಡಿ ನೋಡಿ, ಏನೂ ಕೆಲಸ ಇರಲ್ಲ, ಆದರೆ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತದೆ, ಅಡುಗೆ ಚೆನ್ನಾಗಿರುತ್ತೆ, ಮಾತು ಚೆನ್ನಾಗಿರುತ್ತೆ. ನಾಳೆ ಕಟಕ ರಾಶಿಯವರು ಒಳ್ಳೆಯದೇ ಮಾತಾಡಿ, ಒಳ್ಳೆಯದೇ ಆಗುತ್ತೆ. ಸೆಲೆಕ್ಷನ್ ಮಾಡ್ಕೊಳ್ಳಿ. ತುಂಬ ಯಾರು ತಲೆ ತಿನ್ನೋರು, ನೆಗೆಟಿವ್ ಕರೆಗಳು ಮತ್ತು ಈ ಥರದ್ದೆಲ್ಲ ಫೋನ್ಗಳಿದ್ರೆ ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮನುಷ್ಯ ತುಂಬ ಜಾಸ್ತಿನ 8 ಅವರ್ ಡ್ಯೂಟಿ ಅಂದರೆ 2 ಅವರ್ ಫೋನಲ್ಲೇ ಕಳೀತಾನೆ. ಯಾಕಂದರೆ ಫೋನ್ ಬೇರೆ ಅನ್ಲಿಮಿಟೆಡ್ ಮಾಡಿಬಿಟ್ರೆ ಸರ್ಕಾರ, ಒಂದು ವರ್ಷ ಪೂರ್ತಿ ಮಾತಾಡ್ಬೋದು ಅಂತ. ಹಾಗಾಗಿ ಫೋನಲ್ಲಿ ಹೆಚ್ಚು ಮಾತಾಡ್ತಾರೆ. ಇವಾಗ ಕಮೆಂಟ್ಸ್ ಎಲ್ಲ ಯಾರು ಮಾಡಲ್ಲ. ನಾಳೆ ತುಂಬ ಚೆನ್ನಾಗಿದೆ ಕಟಕ ರಾಶಿಯವರಿಗೆ. ಸರಿ ಗುರುಗಳೇ, ಇನ್ನು ಸಿಂಹ ರಾಶಿಗೆ ಬಂದರೆ ಅವರಿಗೆ ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಡಿ ಗುರುಗಳೇ. ಸಿಂಹರಾಶಿಗೆ ಹೇಗಿದೆ ಅಂದರೆ, ರಾಶಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಬಾರ್ದು. ರಾಶಾಧಿಪತಿ ವ್ಯಯಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಸಾಲ ಕೊಡಿಸೋದು, ಸಾಲ ತಗೊಳೋದು, ಮತ್ತು ಮನಸ್ಸು ಕೆಟ್ಟಿರೋದು. ಚಂದ್ರ 6ನೇ ಮನೆಯಲ್ಲಿದ್ದರೆ ಮನಸ್ಸು ಕೆಟ್ಟಿರುತ್ತೆ, ಮತ್ತು ಕಳ್ತನ ಆಗೋದು, ಗೋಲ್ಡ್ ಕಳ್ತನ ಆಗೋದು, ಮರ್ತೋಗೋದು ನಿಮ್ಮ ಲೈಫಲ್ಲಿ. ಮತ್ತು ಯಾರು ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಸರಿ ಮಾಡ್ದಲ್ಲಿರೋದು, ಓನರ್ಗೆ ತಿರುಗಿ ಮಾತಾಡೋದು, ಓನರ್ ಬೈಯೋದು, ಇಲ್ಲ ಸಿಂಹರಾಶಿಯವರು ಓನರ್ ಆಗಿರೋ ವರ್ಕರ್ಸನ್ನ ಬೈಯೋದು. ಮತ್ತು ಸಿಂಹರಾಶಿಯವ್ರಿಗೆ ಏನಾಗುತ್ತೆ, 7ನೇ ಮನೆಯಲ್ಲಿ ರಾಹು ಗ್ರಹ, ಲಗ್ನದಲ್ಲಿ ಕೇತು ಗ್ರಹ ಇರೋದ್ರಿಂದ ಒಂದು ಏನಪ್ಪ ಅಂದರೆ, ಒಂದು ಸಿಂಹದ ರಾಶಿ ಅಧಿಪತಿಗೆ ಶನಿ 8ನೇ ಮನೆಯಿರೋದು, ರಾಶಾಧಿಪತಿ 12ನೇ ಮನೆಯಿರೋದು. ಇಲ್ಲೇನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಜಾಸ್ತಿ ಆಗುತ್ತೆ. ಅದು ಬಿಗ್ನೆಸ್ಸು, ವ್ಯವಹಾರದಲ್ಲಿ ತುಂಬ ನೀವು ಭಗ್ನವಾಗಿರಬೇಕು. ಮತ್ತು ನೀವು ಸಿಂಹರಾಶಿಯವರು ಚೆನ್ನಾಗಬೇಕಾದ್ರೆ ಪ್ರತಿ ದಿವಸನೂ ಕೂಡ ನೀವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಸೂರ್ಯನಿಗೆ ಎಷ್ಟು ನಮಸ್ಕಾರ ಮಾಡ್ತಾರೋ ನಿಮ್ಮ ಲೈಫಲ್ಲಿ ಅಷ್ಟು ಬೆನಿಫಿಟ್ ಸಿಗುತ್ತೆ. ಸಿಂಹರಾಶಿಯವರು ತುಂಬ ಡೈಲಿ ಸೂರ್ಯ ನಮಸ್ಕಾರ ಮಾಡಿ, ನಿಮ್ಮ ಪ್ರಾಬ್ಲಮ್ ಕೇಳುತ್ತೆ. ಸೂರ್ಯನಿಗೆ ಅತಿ ಹೆಚ್ಚು ಮಾಡಿ. ಮತ್ತು ಸಿಂಹರಾಶಿಯವರಿಗೆ ಅದ್ಭುತವಾದ ಒಂದು ಒಳ್ಳೆಯ ಪರಿಹಾರ ಏನಪ್ಪ ಅಂದರೆ, ನಿಮ್ಮ ಲೈಫಲ್ಲಿ ಬೆಳಗ್ಗೆ ಎದ್ದು ದೇವರ ಪೂಜೆಯನ್ನು ಮಾಡಿ ಮನೆಯಿಂದ ಆಚೆ ಬರೀ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಸರಿ ಗುರುಗಳೇ, ಇನ್ನು ಕನ್ಯಾ ರಾಶಿಗೆ ಬಂದರೆ ಅವರ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡೋದಾದರೆ? ನೋಡಿ, ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮೊಬ್ಬರು ಕಾರ್ಯಕ್ರಮದಲ್ಲೇ ನಾಳಿನ ಕಾರ್ಯಕ್ರಮನ ಇವತ್ತೇ ಮಾತಾಡ್ತೀವಿ. ಈ ಸಬ್ಜೆಕ್ಟ್ನ ನಾನು ಫಸ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ನೀವು ನಾಳೆ ಹೇಗಿರಬೇಕು ಅಂತ ಇವತ್ತೇ ನೀವು ಪ್ರೋಗ್ರಾಮ್ ನೋಡಿದ್ರೆ ಮುಗಿದೋಗುತ್ತೆ 100%. ನೀವು 28ನೇ ತಾರೀಕು ಇವತ್ತು ಚಾನಲ್ ನೋಡ್ತಿದ್ರೆ 29ರ ಬಗ್ಗೆ ತಿಳ್ಕೊತೀರ ಅಂತ ಪ್ರೆಡಿಕ್ಷನ್ ಹೇಳ್ತೆ. ಕನ್ಯಾ ರಾಶಿಯವರಿಗೆ ತುಂಬ ಬೆನಿಫಿಟ್ ಆಗಿದೆ. ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂದರೆ, 11th ಲಾರ್ಡ್ ಅಧಿಪತಿ ಚಂದ್ರ 5th ಲಾರ್ಡಲ್ಲಿದ್ದಾನೆ, 5th ಲಾರ್ಡ್ ಅಧಿಪತಿ ಶನಿ 7th ಲಾರ್ಡಲ್ಲಿದ್ದಾನೆ, 7ನೇ ಮನೆಯಿದ್ದಾನೆ. ಈ ಕುಜ ಭಾಳ ಬಲವಾಗಿದ್ದಾನೆ. ರಾಶಾಧಿಪತಿ 10th ಲಾರ್ಡಲ್ಲಿದ್ದಾನೆ, ಆದರೆ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. 100% ನೀವು ಶುಕ್ರ ಗ್ರಹನ ಆರಾಧನೆ ಮಾಡಿ. ನಾಳೆ ಮೊಸರನ್ನ ತಿನ್ನೋದು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿ. ಮೊಸರನ್ನವನ್ನು ಜಾಸ್ತಿ ಊಟ ಮಾಡಬೇಡಿ, ಮತ್ತು ತುಪ್ಪವನ್ನು ಕಮ್ಮಿಯಾಗಿ ಊಟ ಮಾಡಿ. ತುಪ್ಪವನ್ನು ಅತಿ ಹೆಚ್ಚು ಊಟ ಮಾಡ್ತಾರೆ. ನಾಳೆ ಅದ್ಭುತವಾಗಿ ಏನಾಗುತ್ತೆ ಅಂದರೆ, ಒಂದು ಕನ್ಯಾ ರಾಶಿಯವರಿಗೆ ಈ ಮೊಸರೊಡೆ ತಿನ್ನೋಕ್ಕೆ ಹೋಗ್ಬಾರ್ದು. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ವಡೆ ಬಗ್ಗೆ ಮಾತಾಡಿದಕ್ಕೋಸ್ಕರ ಹೇಳ್ತೀನಿ. ಯಾರೆಲ್ಲ ಇದು ತಮಾಷೆಯಾಗಿ ತಗೋಬೋದು, ಖಂಡಿತ ಕೂಡ ನೀವು ಯಾರೂ ಕೂಡ ತಮಾಷೆಯಾಗಿ ತಗೋಬೇಡಿ. ಯಾವುದೇ ಒಂದು ವಿಷಯನೂ ಕೂಡ ನಾನು ತುಂಬ ಸೀರಿಯಸ್ಸಾಗಿ ಹೇಳ್ತೀನಿ. 100% ತುಂಬ ಜನಕ್ಕೆ ಹೇಳ್ತೀನಿ, ನನ್ನ ಮಾತೆಲ್ಲ ನಿಜ ಆಗುತ್ತೆ. ಸೀರಿಯಸ್ಸಾಗಿ ಯಾರೆಲ್ಲ ಲವ್ ಸಕ್ಸಸ್ ಆಗ್ತಾಯಿಲ್ಲ, ಲವ್ ಫೇಲ್ಯೂರ್ ಆಗ್ತಾಯಿರುತ್ತೋ ಇವರೆಲ್ಲರೂ ಕೂಡ ಈ ಮೊಸರೊಡೆ ತಿನ್ಕೊಂಡು ನಿಮ್ಮ ಪ್ರೀತಿನ, ನಿಮ್ಮ ಲವ್ನ ಹಂಚ್ಕೊಂಡ್ರೆ ಸಕ್ಸಸ್ ಆಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮೊಸರು ಬಂದು ಶುಕ್ರ ಗ್ರಹಕ್ಕೆ ಸಂಬಂಧಪಡುತ್ತೆ. ಮೊಸರು ಶುಕ್ರ ಗ್ರಹಕ್ಕೆ ಸಂಬಂಧಪಡುತ್ತೆ. ಅದೇ ಥರ ಉದ್ದಿನ ವಡೆ ಬಂದು ರಾಹು ತತ್ವಕ್ಕೆ ಸಂಬಂಧಪಡುತ್ತೆ. ರಾಹು ಮತ್ತು ಶುಕ್ರ ಗ್ರಹ ಇದ್ದಾಗ ನೀವು ತುಂಬ ಜನಕ್ಕೆ ಲವ್ನ, ಪ್ರೀತಿನ ಹೂ ಕೊಟ್ಟು, ವಾಚ್ ಕೊಟ್ಟು, ಬಂಗಾರ ಕೊಟ್ಟು, ಗಿಫ್ಟ್ ಕೊಟ್ಬಿಟ್ಟು ಪ್ರೀತಿನ ಹಂಚ್ಕೊತೀರ. ಏನಿಲ್ಲ, ಮೊಸರೊಡೆನ ತಿನ್ಕೊಂಡು ನೀವು ಈ ವಿಷಯವನ್ನು ಮಾತಾಡ್ತಿದ್ರು ಕೂಡ ನಿಮ್ಮ ಲವ್ ಸಕ್ಸಸ್ ಆಗುತ್ತೆ 100%. ಈ ವಿಡಿಯೋದಲ್ಲಿ ಯಾರೆಲ್ಲ ಮದುವೆ ಆಗಿಲ್ಲ, ಒಂದು ಯಾರನ್ನೋ ಒಬ್ಬನ ಹುಡುಗನ ಇಷ್ಟಪಡ್ತಿರ್ತೀರ, ಹುಡುಗಿನ ಇಷ್ಟಪಡ್ತಿರ್ತೀರ, ಈ ಥರ ಸಾಕಷ್ಟು ಕೊರಗಿರುತ್ತೆ. ಇವತ್ತು ನನ್ನ ಆಫೀಸಲ್ಲಿ ತುಂಬ 40 ವರ್ಷ ಆಗಿದೆ, ಮದುವೆ ಆಗಿಲ್ಲ ಅಂತ ನೊಂದ್ಕೊ ಬಂದಿದ್ರು. ಯಾಕಂದರೆ ಮದುವೆ ಆಗದಿದ್ದವ್ರಿಗೆ ಈ ನೋವು ಗೊತ್ತಿರುತ್ತೆ. ಮದುವೆ ಆಗಿರೋರು ಬೇರೆ, ಸುಮ್ಮನೆ ಜನರಲ್ಲಾಗಿ ಇರೋರು ಬೇರೆ. ಈ ಲವ್ ಮಾಡೋರು ಮೊಸರೊಡೆಯನ್ನು ಮುಖ್ಯವಾಗಿ, ಈ ಹೆಂಗೆ ಲವ್ ಮಾಡೋರಿಗೆಲ್ಲ ಐಸ್ ಕ್ರೀಮನ್ನ ಫಸ್ಟು ತಿನ್ನೋಕೆ ಹೋಗ್ತಾರೆ. ಐಸ್ ಕ್ರೀಮನ್ನೇ ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ. ಪಾನಿಪುರಿ, ಐಸ್ ಕ್ರೀಮು ಭಾಳ ಅದ್ಭುತವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ಲಾಗಿ ಐಸ್ ಕ್ರೀಮು, ಪಾನಿಪುರಿನೇ ಲವ್ವರ್ಗೆ ಫಸ್ಟ್ ಫುಡ್ ಅಂತ ಹೇಳುತ್ತೆ. ಆದರೆ ಸ್ವಲ್ಪ ಚೇಂಜ್ ಮಾಡಿ, ಒಂದು ಸ್ವಲ್ಪ ಮೊಸರೊಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ, ನೀವು ಎದುರುಗಡೆ ಕುತ್ಕೊಂಡಾಗ ಖಂಡಿತ ಕೂಡ ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ನಾಳೆ ಕನ್ಯಾ ರಾಶಿಯವರಿಗಂತೂ ತುಂಬ ಬ್ಯೂಟಿಫುಲ್. ಅದೇ ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ನಾನು ಹೇಳಿದಂಥ ತುಪ್ಪ, ಮೊಸರನ್ನ ಒಂದು ಚೂರು ಕಮ್ಮಿ ಮಾಡಿ, ಮತ್ತು ಅವರೇ ಕಾಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಮತ್ತು
ಕೇತು ಗ್ರಹ ವ್ಯಯಸ್ಥ ಅಂದ್ರಿಂದ ಹುಳ್ಳಿಕಾಳನ್ನ ಕಮ್ಮಿ ಮಾಡಿ ಊಟ ಮಾಡಿ, ಹುಳ್ಳಿಕಾಳು ಕೂಡ ಅದನ್ನು ಪ್ರೆಡಿಕ್ಷನ್ ಹೇಳ್ತಾ ಹೋಗುತ್ತೆ. ನಾಳೆ ತುಂಬ ಸಖತ್ ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್. ನಾಳೆ ಕನ್ಯಾ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಪುಳಿಯೋಗರೆ ಮಾಡಿ ತಿಂದು ನೋಡಿ, ಸಖತ್ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಪುಳಿಯೋಗರದಲ್ಲಿ ಎಲ್ಲ ಇರುತ್ತೆ. ಭಗವಂತನ ಅನುಗ್ರಹ ಏನಂದರೆ ತುಂಬ ವೆಂಕಟರಮಣ ಸ್ವಾಮಿಗೆ ಇಷ್ಟವಾದದ್ದೇ ಪುಳಿಯೋಗರೆ. ನಿಮ್ಮ ಪುಳಿಯೋಗರೆ ಅನುಗ್ರಹ ಆದರೆ ತುಂಬ ಮಹಾಲಕ್ಷ್ಮಿ ನಿಮ್ಮ ಜೊತೆ ಇರ್ತಾರೆ. ಈ ಮೊಸರನ್ನ ಮೊಸರು ವಡೆ ತಿಂದರೆ ಲವ್ ಸಕ್ಸಸ್ ಆಗುತ್ತೆ ಅಂತ ಹೇಳಿದವ್ರು ನೀವೇ ಫಸ್ಟ್ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದನ್ನು ಕೇಳ್ದಂಥ ಎಷ್ಟೋ ಲವರ್ಸ್ ನಾಳೆಯಿಂದ ಐಸ್ ಕ್ರೀಮ್ ತಿನ್ನೋ ಬದಲು ಮೊಸರು ವಡೆನೇ ತಿನ್ಸಕ್ಕೆ ಹೋಗ್ತಾರೇನೋ ಅಲ್ವಾ? ಮೊಸರು ವಡೆ ತಿನ್ನಿಸಕ್ಕೆ ಹೋಗ್ತಾರಲ್ವ ಅಂತ ಒಳ್ಳೆ ಪಾಯಿಂಟ್ ಹೇಳ್ತಾಯಿದ್ರಿ. ಮೊಸರು ವಡೆ ತಿನ್ಸಕ್ಕೆ ಹೋಗ್ತಾರಲ್ವ ಕಡೆ ತಿನ್ಕೊಂಡು ಹೇಳಿದ್ರು ಕೂಡ ಸಕ್ಸಸ್ ಆಗ್ತಾರೆ ಅಂತ ಹೇಳಿದೆ. 100% ನಿಜವಾಗ್ಲೂ ಕೂಡ ಮೊಸರು ವಡೆ ತುಂಬ ಪವರ್ಫುಲ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು 90% MTRಗೆ ತುಂಬ ಹಳೆಯ ಜನನೇ ಬರ್ತಾರೆ. ಹೊಸ ಕ್ಲೈಂಟ್ಸ್ಗಿಂತ ಹಳೆಯ ಕ್ಲೈಂಟ್ಸ್, ಗಂಡ ಹೆಂಡ್ತಿ ಎಲ್ಲ ಅಲ್ಲಿ 99% ಮೊಸರು ವಡೆ ತಿಂತಾರೆ. ತುಂಬ ಟಾಪ್ ಆಗಿರುತ್ತೆ ಅವರು. ಹಾಗೆ ಗಂಡ ಹೆಂಡ್ತಿನೂ ಕೂಡ ಮೊಸರು ವಡೆ ಮಾಡ್ಕೊಂಡು ತಿನ್ಬೋದು. ಬರೀ ಲವ್ವರ್ಸೇ ಅಂತಲ್ಲ. ನೀವು ಒಳ್ಳೆ ಪ್ರಶ್ನೆ ಕೇಳಿ, ನನ್ನ ಮಗಳ ಥರ ನೀವು ಒಂದು ಗಂಡ ಹೆಂಡ್ತಿ ಕುಟುಂಬದಲ್ಲಿ ಇರ್ತಾರೆ, ಒಂದು ಸಣ್ಣ ಪುಟ್ಟ ಜಗಳ ಬರ್ತಾ ಇರುತ್ತೆ. ಸ್ವಲ್ಪ ಮೊಸರು ವಡೆ ಮಾಡಿಬಿಟ್ರಿ, ಬೂಂದಿ ಹಾಕಿದ್ದೀನಿ ಬರ್ರಿ ಮೊಸರು ವಡೆ ಮೇಲೆ ತಿಂದು ನೋಡಿರಿ ಹೇಗಿದೆ ನೋಡಿರಿ. ಯಾಕಂದರೆ ಹೋಟ್ಲೆಲ್ಲ ಕೋಲ್ಡ್ ಮೊಸರು ಹಾಕ್ಬಿಡ್ತಾರೆ. ಮನೇಲಿ ಮಾಡಿರೋ ಮೊಸರನ್ನ ಹಾಕಿ ನೆನೆ ಹಾಕಿ ನೋಡಿ ಸಣ್ಣ ಪುಟ್ಟ ವಡೆನೇ ಮಾಡ್ಬೋದು. 100% ಇವತ್ತು ಕಿಚನ್ನು ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಹೇಳ್ಕೊಟ್ಟಿರೋದ್ರಿಂದ ಗಂಡ ಹೆಂಡ್ತಿ ಕೂಡ ಮೊಸರು ವಡೆ ತಿಂದರೂ ಕೂಡ ಜಗಳ ಕಮ್ಮಿ ಆಗುತ್ತೆ. ಬರೀ ಲವರ್ಸೇ ಅಲ್ಲ, ಈ ಲವರ್ಸಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಗಂಡ ಹೆಂಡ್ತಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ನೀವು ಫ್ರೀ ದಿವಸ ಮೊಸರು ವಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಸಿ. ವಡೆ ಬಂದು ರಾಹು ತತ್ವ, ರಾಹುಗ್ರಹ ತುಂಬ ಪವರ್ಫುಲ್ಲು. ಈ ಮೊಸರಲ್ಲಿ ಚಂದ್ರನ ತತ್ವ, ಶುಕ್ರನ ತತ್ವಗಳು ಇರುತ್ತೆ. ಯಾಕಂದರೆ ಸಾಕ್ಷಾತ್ ದೇವರಿಗೆ ನಾವು ನೈವೇದ್ಯ ಮಾಡ್ತೀವಿ, ಮೊಸರನ್ನ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ. ತುಂಬ ಈ ಭಾಳ ಮೊಸರು ಊಟ ಇದೆಯಲ್ಲ ಅದು ಎಲ್ಲರಿಗೂ ಇಷ್ಟವಾದ ಊಟ. ಮೊಸರು ಭಾಳ ಪ್ರೀತಿಯಾಯಿತು. ಉದ್ದಿನ ವಡೆ, ಉದ್ದು ಅನ್ನೋದು ಭಾಳ ರಾಹು ತತ್ವ. ಉದ್ದು ಬಂದು ಮೂಳೆಗೆ ತುಂಬ ಎನರ್ಜಿನೂ ಕೊಡುತ್ತೆ. ಊಟದಲ್ಲೂ ಕೂಡ ಅದು ಮೂಳೆಗೆ ಎನರ್ಜಿ ಕೊಡುತ್ತೆ ಮತ್ತು ಜೀರ್ಣೇಷನ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬರೀ ಗಂಡ ಹೆಂಡ್ತಿಗೆ, ಬರೀ ಲವರ್ಗೆಲ್ಲ ಗಂಡ ಹೆಂಡ್ತಿನೂ ಕೂಡ ಮೊಸರು ವಡೆ ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ನನ್ನ ಮಗಳು ತುಂಬ ಮೊಸರು ವಡೆ ತಿಂತೀವಿ. ನಾನು ಯಾವಾಗಲೂ ಅಪ್ಪ ಮಗಳು ಏನು ತಗೊಬರಲಿ ಅಂದರೆ MTRಲ್ಲಿ ಒಂದು ಮೊಸರು ವಡೆ ಇದ್ದೇ ಇರುತ್ತೆ. ನಾನು ಅವ್ರು ಉಪ್ಪಿಟ್ಟು ತರಲಿ, ಖಾರ ಬಾತ್ ತರಲಿ, ಇಲ್ಲ ಏನೇ ತಂದಿರಲಿ ಫಸ್ಟ್ ಮೊಸರು ವಡೆನೇ ತಿಂತಾಳೆ 100%. ನಂಗೆ ಗೊತ್ತಿಲ್ಲ, ನನ್ನ ಮೊನ್ನೆ 5 ರವೆ ಇಡ್ಲಿ ಹೇಳಿದ್ರು, ಒಂದು ಮೊಸರು ವಡೆ ಇಲ್ಲ. ನಮ್ಮ ಮಗಳೇ ನನ್ನನ್ನು ಬಿಟ್ಬಿಟ್ಟು ಎಲ್ಲ ನಿಮ್ಮ ಆರ್ಡ್ರ್ ಹೇಳಿದ್ರೆ ಅಂದರೆ, ನೀನು ಯಾವತ್ತಪ್ಪ ನಮ್ಮ ಜೊತೆ ಇಲ್ಲಿ ಊಟ ಮಾಡಿದ್ಯಾ, ಇದು ತಿನ್ನಪ್ಪ ನಂಗೆ ಸಾಕು ಅಂತ ಹೇಳಿದ್ರು. ಅಂದರೆ ಅವಳು ಮೊಸರು ವಡೆ ತಿಂತಾಯಿದ್ಲು, ಆದರೆ ಅವಳು ಬಿಟ್ಕೊಟ್ಲು ರವೆ ಇಡೇನ. ಈ ಸಕ್ಸಸ್ ಮೊಸರು ವಡೆ ಬರೀ ಲವರ್ ಒಂದೇ ಅಲ್ಲ, ಗಂಡ ಹೆಂಡ್ತಿ, ತಾತ, ಮೊಮ್ಮಕ್ಕಳು, ಮನೇಲಿ ಎಲ್ಲರೂ ತಿನ್ನಿ, ಪ್ರೀತಿ ಜಾಸ್ತಿ ಆಗುತ್ತೆ. ಮೊಸರು ವಡೆ ತಿಂದು ನೋಡಿ. ಎಲ್ಲ ಟೆಂಪಲಲ್ಲೂ ಮೊಸರು ಇರುತ್ತೆ, ಮೊಸರು ವಡೆ ಇರುತ್ತೆ, ಭಾಳ ಒಳ್ಳೆಯದಾಗುತ್ತೆ. ನೀವು ತಮಿಳ್ನಾಡು ಟೆಂಪಲ್ಗೆ ಹೋದಾಗ ವಡೆ ಸಿಗುತ್ತೆ, ಹೊರಗಡೆ ಮಾರ್ತಾಯಿರ್ತಾರೆ, ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ಭಾಳ ಒಳ್ಳೆಯ ಎನರ್ಜಿ. ಭಗವಂತನ ನೈವೇದ್ಯ ಮಾಡೋದನ್ನು ನಾವು ಊಟ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮ ಸಂಸಾರವನ್ನು ಚೆನ್ನಾಗಿಟ್ಟಿರ್ತಾನೆ. ಒಳ್ಳೆಯದಾಗಲಿ. ಬರೀ ಲವರ್ ಒಬ್ಬರೇ ಅಲ್ಲ, ತುಂಬ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ವಾರಕ್ಕೆ 2 ದಿವಸನಾದ್ರು ಮೊಸರು ವಡೆ ಮಾಡಿ, ಫ್ಯಾಮಿಲಿ ಚೆನ್ನಾಗಿರುತ್ತೆ, ಫ್ಯಾಮಿಲಿನ ಇಂಪ್ರೂವ್ ಮಾಡಿ, ಭಾಳ ಒಳ್ಳೆಯದಾಗುತ್ತೆ. ಬರೀ ಲವರ್ ಒಬ್ಬರೇ ಅಲ್ಲ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾನೆ, ಹೆಂಡ್ತಿ ನಿಮ್ಮ ಮಾತು ಕೇಳ್ತಾರೆ, ತುಂಬ ಒಳ್ಳೆಯದಾಗುತ್ತೆ. ನೀವು ಒಂದು ತಿಂಗಳು ಮೊಸರು ವಡೆ ವಾರಕ್ಕೆ 2 ದಿವಸ 3 ದಿವಸ ಮಾಡಿ ನೋಡಿ, ಸಖತ್ ನಿಮ್ಮ ಮನೆ ಎನರ್ಜಿಯಾಗಿರುತ್ತದೆ, ಹ್ಯಾಪಿಯಾಗಿರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಹೌದು, ಕರೆಕ್ಟು. ಆರ್ಯವರ್ಧನ್ ಗುರೂಜಿ ಮಾತನಾಡುವ ದೇವರು ಹೇಳಿದಂಥ ಮಾತು ನಿಜ. ಯಾಕಂದರೆ ಈ ಜ್ಯೋತಿಷ್ಯದಲ್ಲಿ ನಾನು ಹೇಳೋ ಮಾತು ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಸಾಕಷ್ಟು ಜನ ದಿಗ್ಭ್ರಮೆಗೆ ಆಗ್ತಾರೆ. ಈ ವರ್ಷ ನಾನು ಹೇಳಿದ್ದು 1000% ನಾನು ಹೇಳಿದ ಡೇಟಲ್ಲಿ ಫ್ಲೈಟ್ ಬಿದ್ದಿರೋದು. ಮಳೆ ಬರಲ್ಲ ಅಂದರೆ ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ. ಮಳೆ ಬರೋ ಹೊರ್ತಕ್ಕೆ ಕಾಡಲ್ಲಿರೋ ಹಾವುಗಳೆಲ್ಲ ಊರಿಗೆ ಬಂದು ಮನುಷ್ಯನ ಕಚ್ಚಿ ಸಾಯಿಸ್ತೇವೆ ಅಂತ ಹೇಳಿದೆ. ಇವತ್ತು ಚೈನಾದಲ್ಲಿ ಎಲ್ಲ ಕೊಚ್ಚೋಗ್ಬಿಟ್ಟಾರೆ, ಹಾವೆಲ್ಲ ಕಚ್ಚಿ ಫ್ಲೈಟ್ ಬಿದ್ದೋಗೈತೆ. ಗುರು ಹುಚ್ಚಿನಾದರೆ ಖಂಡಿತ ಕೂಡ ಎಜುಕೇಷನ್ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ನನಗೆ ಗೊತ್ತು, ಕಟಕ ರಾಶಿಯಲ್ಲಿ ಗುರು ಹುಚ್ಚಾಗೋದು ಒಳ್ಳೆಯದಲ್ಲ. ಸಾಕಷ್ಟು ಜನ ಜ್ಯೋತಿಷ್ಯರು ಗುರು ಹುಚ್ಚಿನಾದ್ರು ಪ್ರಪಂಚ ನೆಮ್ಮದಿಯಾಗಿರುತ್ತೆ, ಒಳ್ಳೆ ಮನೆಗೆ ಬಂದಿರಂತಾರೆ. ಇದೆಲ್ಲ ತಪ್ಪು ಮಾಹಿತಿ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕಂದರೆ ಗುರು ಹುಚ್ಚಿನಾದ್ಮೇಲೆ ಎಜುಕೇಷನ್ ಪ್ರಾಬ್ಲಮ್ ತೊಂದರೆ ಆಯಿತು. ಅವರು ಅಪ್ಪಿತಪ್ಪಿ ನನ್ನ ಡೇಟಲ್ಲೇ 26ನೇ ತಾರೀಕಲ್ಲಿ ಎಜುಕೇಷನ್ ಮಿನಿಸ್ಟ್ರು. ಅದೇ ಥರ ಸಾಕಷ್ಟು ಜನ ಹೆಣ್ಮಕ್ಳಿಗೆ, ತುಂಬ ಜನಕ್ಕೆ ಲವ್ ಮಾಡೋಕ್ಕಾಗ್ತಾರೆ, ಅವ್ರನ್ನ ತೊಂದರೆ ಮಾಡಿದ್ದಾರೆ, ಅವ್ರ ಜೀವಂತವಾಗಿ ಇಲ್ದಂಗೆ ಮಾಡಿದ್ದಾರೆ. ಮತ್ತು ಸಾಕಷ್ಟು ಜನ ತುಂಬ ರೀತಿಯಲ್ಲಿ ಅನಾಹುತ ಆಗುತ್ತೆ. ಇದೆಲ್ಲ ಕಾರಣ ಗ್ರಹಗಳು ಇತಿಹಾಸ ಇದೆ. ಇದನ್ನೆಲ್ಲ ನಾನು ಹೇಳೋಕ್ಕೆ ಇವತ್ತು ಹೇಳ್ತಾ ಇಲ್ಲ 100%. ಇದೆಲ್ಲ ಇತಿಹಾಸ ತೆಗೆದು ನಿಮ್ಮ ಮುಂದೆ ಬಿಚ್ಚಿಟ್ಟು ಮಾತಾಡ್ತಿದ್ರೆ ನಿಜವಾಗ್ಲೂ ಆ ವಿಷಯನ ಓಪನ್ನಾಗಿ ಮಾತಾಡ್ಬೋದು. ಅಷ್ಟು ಮೆಮೊರಿ ನಿಮ್ಮ ತಲೆಯಲ್ಲಿ ಇರೋಲ್ಲ 100%. ಯಾಕಂದರೆ ಒಬ್ಬೊಬ್ರಿಗೆ ಗೊತ್ತು, ಇದ್ರ ಬಗ್ಗೆ ಓದಿ ತಿಳ್ಕೊಂಡಿರ್ತಾರೆ, ಯಾಕೆ ಹಿಂಗಾಗುತ್ತೆ, ಯಾಕೆ ಕಟಕ ರಾಶಿ ಗುರು ಬಂದಮೇಲೆ ಹಿಂಗೆ ಅನಾಹುತ ಆಯ್ತು ಅಂತ
ಎಲ್ಲೋ ಸಾವಿರಾರು ಜನಕ್ಕೆ ಒಂದು 5 ಜನಕ್ಕೆ ಗೊತ್ತಿರುತ್ತೆ. ಅವರು ಪಾಪ ಯಾರಿಗೂ ಹೇಳ್ಕೊಡಕ್ಕಲ್ಲ. ಇನ್ನು 1000 ಜನ ಏನಾಗುತ್ತೆ ಗೊತ್ತಾ, ಎಲ್ಲವೂ ಸಿನಿಮಾ ನೋಡಿ ಬದುಕ್ತಾ ಇದ್ದಾವೆ. ಎಲ್ಲ ಎಡಿಟಿಂಗ್ ನಾವು ಬುದ್ಧಿ ಇರುತ್ತೆ. 100% ಸಿನಿಮಾದಲ್ಲಿ ಬದುಕ್ದಂಗೆ ಲೈಫಲ್ಲಿ ಬದುಕೋಕ್ಕಾಗಲ್ಲ. ಸಿನಿಮಾದವರೇ ಸಿನಿಮಾ ಥರ ರಿಯಲಾಗಿ ಬದುಕೋಕ್ಕಾಗಲ್ಲ. ಬದುಕೇಳಿ ಏನು ಸಿನಿಮಾದಲ್ಲಿ 4 ಜನಕ್ಕೆ ನುಗ್ಗಿ ಆಚೆ ಬರ್ತಿರ್ತಾರೆ. ಮನೆಯಿಂದ ಆಚೆ ಬರ್ಬೇಕಂದ್ರೆ 4 ಜನ ಬೇಕು ಅವ್ರಿಗೆ. ಖಂಡಿತಲ್ಲೂ ಕೂಡ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಆಚೆ ಬಂದು ಹೋಗ್ತಾರೆ. ಆದರೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಸಾಕಷ್ಟು ಜನ ಸುಮ್ಮನೆ ಡವ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ, ಹೋಗೋದು ಯಾರು ಯೂಟ್ಯೂಬರು ಚಾನಲ್ ಕರೆದೇ ಇಂಟ್ರಿ ಕೊಡೋಕೆ ಹೋದರೆ ದುಡ್ಡು ಕೇಳ್ತಾರೆ. ಅದೇ ದೇವಸ್ಥಾನಕ್ಕೆ ಹೋದರೆ ಅವರೇ ಪುಕ್ಷಟೆ ಬಂದು, ಗುರುಗಳೇ ನಿಮ್ಮ ಸಿನಿಮಾ ಯಾವತ್ತು ರಿಲೀಸ್ ಆಗುತ್ತೆ, ಚೆನ್ನಾಗಿ ಬಂದಿತ್ತಾ, ಹೇಗಿದೆ, ಸಖತ್ತಾಗಿ ಬಂದಿತ್ತು, ಬಂದು ನೋಡಿ ನನ್ನ ಡೇಟ್ ಇವತ್ತು ರಿಲೀಸ್ ಆಗುತ್ತೆ. ಆರ್ಯವರ್ಧನ್ ಹೆಂಗೆ ನಮ್ಮ ಆ ಥರ ಸೆಲೆಬ್ರಿಟಿಗಳು ಇಂಡೈರೆಕ್ಟಾಗಿ ಬಿಸ್ನೆಸ್ ಮಾಡ್ಕೊತಿದ್ದು ಯಾರಿಗೂ ಗೊತ್ತಿಲ್ಲ. ಇದು ಟೆಕ್ನಿಕ್. ದೇವಸ್ಥಾನಕ್ಕೆ ಹೋಗೋದು ಸಿನಿಮಾ ರಿಲೀಸ್ ಟೈಮಲ್ಲೇ ದೇವಸ್ಥಾನಕ್ಕೆ ಬರ್ತಾರೆ. ಯಾಕೆ ಬರ್ತಾರೆ, ಸಿನಿಮಾ ಆದಮೇಲೆ ಬರ್ತಾರೆ ಅಂದರೆ ಎಲ್ಲ ವೈರಲ್ ಆಗಲಿ ಅಂತ ಬರ್ತಾರೆ. ಇದೆಲ್ಲ ಟೆಕ್ನಿಕ್. ಸರಿ ಗುರುಗಳೇ, ಇನ್ನೂ ಉಳಿದ ರಾಶಿಗಳಿದೆ, ಅದ್ರ ಬಗ್ಗೆ ಸ್ವಲ್ಪ ಬೇಗ ತಿಳಿಸ್ಕೊಟ್ರೆ ನಾವು 29ನೇ ತಾರೀಕು ಬಗ್ಗೆ ಮಾತನಾಡ್ಬೋದು ಅಂತ. ನೆಕ್ಸ್ಟ್ ತುಲಾ ರಾಶಿ ಬಗ್ಗೆ. ತುಲಾ ರಾಶಿ ಬಗ್ಗೆ ಸಾಕಷ್ಟು ಸಕಲ ಸಂಪತ್ತು ಐಶ್ವರ್ಯವನ್ನು ಖಂಡಿತ ಕೂಡ ಕೊಡ್ತಾನೆ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗಿಂತ ನಾಳೆ ತುಂಬ ಸಖತ್ತಾಗಿದೆ, ಅದ್ಭುತವಾಗಿದೆ. ತುಲಾ ರಾಶಿಯವರಿಗಂತೂ ವೃಶ್ಚಿಕ ರಾಶಿಯವರು ಸಖತ್ತಾಗಿದೆ. ನಾಳೆ ಧನುಸು ರಾಶಿಯವರಿಗಂತೂ ನೀವು ಕೇಳದೇ ಬೇಕಲ್ಲ, 2ನೇ ಮನೇಲಿ ಚಂದ್ರ ಗ್ರಹ ಇದ್ದಾನೆ, ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. ನಾಳೆ ಮಕರ ರಾಶಿಯವರಿಗೆ ಚಂದ್ರ ಸಪ್ತಮಾಧಿಪತಿ ರಾಶಿಗೆ ಬಂದಿರೋದ್ರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ. ಕುಂಭ ರಾಶಿಯವರಿಗಂತೂ ಸಿಕ್ಕಾಪಟ್ಟೆ ಏನಾದ್ರು, ಯಾಕಂದರೆ ಚಂದ್ರ 6ನೇ 12ನೇ ಮನೆಗೆ ಬಂದಿರೋದು ವಿಪರೀತ ರಾಜಯೋಗ. ರಾಶಿಲೇ ರಾಹುಗ್ರಹ ಇರ್ತಾನೆ. ಯಾರೆಲ್ಲ ಕುಂಭ ರಾಶಿಲಿ ರಾಹು ಇರೋದ್ರೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಕೊನೆಯದಾಗಿ ಮೀನ ರಾಶಿಯವರಿಗಂತೂ ಬಂಪರ್ ಬೆಳೆ, ಸೂಪರ್ ಬೆಳೆ, ದುಡ್ಡು ಮಾತ್ರ ಇಲ್ಲ, ದುಡ್ಡು ಖಾಲಿ ಆಗ್ತೈತೆ. ಇದೊಂದೇ ನಿಮ್ಮ ಪ್ರಾಬ್ಲಮ್. ಇನ್ನೆಲ್ಲ ನೆಮ್ಮದಿಯಾಗಿದೆ ಗುರು, ದುಡ್ಡಿಲ್ಲ ಗುರು, ದುಡ್ಡು ಖಾಲಿ ಆಗ್ತೈತೆ, ದುಡ್ಡಿಲ್ಲ, ಬಡ್ಡಿ ಕಟ್ಟಕ್ಕಿಲ್ಲ ಅಂತ ಹೇಳುತ್ತೆ. ಸರಿ ಗುರುಗಳೇ, ನಾಳಿನ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರೆ, ಹಾಗೆ ನೀವು 29ನೇ ತಾರೀಕು ಬಗ್ಗೆ ಅಂದರೆ ನಾಳಿನ ದಿನಾಂಕದ ಬಗ್ಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡಿ. ಹಾಗೆ ನೀವು ಹೇಳಿದ್ರಿ 2029ಕ್ಕೆ ಪ್ರಪಂಚದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಕ್ವಿಕ್ ಆಗಿ ಮಾತನಾಡ್ತಾ ಹೋಗೋಣ ಗುರುಗಳೇ. ನೋಡಿ, 2029ಕ್ಕೆ ತುಂಬ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳಿದ್ರು. 2029ರಲ್ಲಿ 9ನೇ ತಿಂಗಳು 2ನೇ ತಿಂಗಳಲ್ಲಿ ತುಂಬ ದೊಡ್ಡ ಗಣ್ಯ ವ್ಯಕ್ತಿನ ನಾವು ಕಳ್ಕೊತಾ ಹೋಗ್ತೀವಿ. ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಮತ್ತು 2029ಕ್ಕೆ ಒಂದಲ್ಲ ಒಂದು ಶಾಕಿಂಗ್ ನ್ಯೂಸು, 30% ಪ್ರಪಂಚ ಹಾಳಾಗುತ್ತೆ ಅಂತ ಹೇಳಿದೆ. ಯಾರು ಬೇಕಾದ್ರೂ ಸತ್ತೋಗ್ಬೋದು, 100%. ಎಲ್ಲಿ ಬೇಕಾದ್ರೂ ಅಪಾರ್ಟ್ಮೆಂಟ್ಸ್ ಬೀಳ್ಬೋದು, ಎಲ್ಲಿ ಬೇಕಾದ್ರೂ ಭೂಕಂಪ ಆಗ್ಬೋದು, ಮತ್ತು ಇಲ್ದಿರೋ ಕಾಯಿಲೆಗಳು ಮನುಷ್ಯನಲ್ಲಿ, ಮತ್ತು ಹೊಸ ರೂಲ್ಸ್ ತರ್ಬೋದು, ಭಾಳ ಕಷ್ಟದ ರೂಲ್ಸ್ಗಳನ್ನೆಲ್ಲ ಬರ್ಬೋದು. ಏಕೆಂದರೆ ನಾನು ಈ ಕರೋನಾ ಒಂದು ಕಾಯಿಲೆ ಬರುತ್ತೆ ಅಂತ ನಾನು ಒಬ್ಬನೇ ಪ್ರಪಂಚದಲ್ಲಿ ಪ್ರೆಡಿಕ್ಷನ್ ಮಾಡಿದ್ದು, ಆಲ್ ಓವರ್ ವರ್ಲ್ಡಲ್ಲಿ. ತಿರುಪತಿ ದೇವಸ್ಥಾನ ಕೂಡ ಬಾಗಿಲಾಕುತ್ತೆ ಅಂತ ಹೇಳಿದೆ ನನ್ನ ಮಾತಿನಲ್ಲಿ. ದೇವಸ್ಥಾನ ಕೂಡ ಬಾಗಿಲಾಕುತ್ತೆ. ರೋಡಲ್ಲಿ ಕ್ರಿಕೆಟ್ ಆಡ್ಬೋದು, ಹೈವೇಲಿ ಒಬ್ಬರಿಂದ ಒಬ್ಬರು ಉಸಿರಾಡಿರೋ ಕಾಯಿಲೆ ಬರುತ್ತೆ ಅಂತ ಹೇಳಿ ಆ ಮಾತೆಲ್ಲ ನಿಜ ಆಯಿತು. ನನ್ನ ಫಾಲೋವರ್ಸ್ ಎಲ್ಲರೂ ಹೌದು ನೀವು ಒಬ್ಬರೇ ಹೇಳಿದ್ದು ಅಂತ ಹೇಳ್ತಾರೆ. ಅದೇ ಥರ ಇವಾಗ ನೋಡ್ಬೋದು, ಈ ವರ್ಷ ನಾನು ಹೇಳಿದಂಥ ಮಾತು ಎಲ್ಲ ನಿಜ ಆಗಿದೆ. ಯಾಕಂದರೆ ಜನ ಇವತ್ತು ನೋಡಿ ಕಾರ್ ಕಳ್ಕೊತಾರೆ, ಭೂಕಂಪ ಆಗ್ತಾರೆ, ಜನ ಸಾಯ್ತಾರೆ, ಫ್ಲೈಟ್ ತುಂಬ ದೊಡ್ಡ ಅನಾಹುತಗಳು, ಸಾಕಷ್ಟು ಜನ ರಾಜಕಾರಣಿಗೆ ಡಿಸ್ಟರ್ಬ್ ಆಗೋದು, ಮತ್ತು ನೋಡಿ ತಮಿಳ್ನಾಡಲ್ಲಿ ರಾಜಕಾರಣಿ ಚೇಂಜ್ ಆಗಿದೆ. ಇದೇ ಥರ ಬೇರೆ ಕೂಡ 2028ಕ್ಕೆ ಎಲೆಕ್ಷನ್ ಬರುತ್ತೆ. ತುಂಬ ಜನ ಹೊಸ CM ಆಗ್ಬೋದು, 100% ಹೊಸ CMಗಳು ಆಗ್ತಾರೆ. ಅವ್ರಿಗೇನು ಬೇಕಾಗಿಲ್ಲ. ನಂಗೆ ಭಗವಂತ ನನಗೆ ಪರಂಪರೆ ರಾಜಕೀಯ ಮಾಡೋರಿಗೆ ಎಲ್ಲ ಬೇಕು. ಇವರು ಹೊಸ CMಗಳು ಆಲ್ಮೋಸ್ಟ್ಲಿ ಬದಲಾವಣೆಗಳನ್ನ ತುಂಬ ಕಾಣ್ತೀರ. ಮತ್ತು 2029ಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ರಪಂಚ ನಾಶ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗಲಿಂದಲೇ ಒಂಥರ ಪ್ರಪಂಚಕ್ಕೆ ತುಂಬ ಕೇಡುಗಾಲಗಳು ಸಿಕ್ಕಾಪಟ್ಟೆ ನಡೀತಿದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಆಸ್ತಿ ಮಾಡ್ತಿರೋ ಕಣೆ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ಇನ್ಶೂರೆನ್ಸ್ ಮಾಡಿಸಿ. ನನಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ನನಗೇನು ಲಾಭ ಬರೋಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಕರೋನಾ ಬರೋಕ್ಕಿಂತ ಮುಂಚೆನೂ ಕೂಡ ನೀವು ಇನ್ಶೂರೆನ್ಸ್ ಮಾಡಿಸಿ. ಮತ್ತು ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಎರಡೂ ಕೂಡ ಇಲ್ದಲೇ ಪ್ರಪಂಚದಲ್ಲಿ ಓಡಾಡಬೇಡಿ. ಪ್ರಾಪರ್ಟಿ ಇರೋಕ್ಕೆ ಮಾತ್ರ ಮನೆ ಖರೀದಿ ಮಾಡ್ಕೊಳ್ಳಿ. ಮತ್ತು ಬಂಗಾರವನ್ನೆಲ್ಲ ಖರೀದಿ ಮಾಡಬೇಡಿ. ದಯವಿಟ್ಟು ಕೂಡ ನೀವು ಬಂಗಾರ ಖರೀದಿ ಮಾಡಿ. ನಾಳೆಲ್ಲ ಬ್ಯಾಂಕೆಲ್ಲ ಗಾಬರಿ ಆಗ್ಬಿಡುತ್ತೆ. ಬ್ಯಾಂಕಲ್ಲಿ ಇಟ್ಟಿರ್ತೀರ, ಅವಾಗ ಏನಾಗುತ್ತೆ, ಬ್ಯಾಂಕ್ ಕಳ್ತನ ಆಗಿರೋದಕ್ಕೆ ಗಾಬರಿ ಇರೋದಕ್ಕೆ ನಾವು ಕೊಡೋಕ್ಕಾಗಲ್ಲ, ನೀವೇನು ಇಟ್ಟಿದ್ರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ಚಿನ್ನವನ್ನು ತುಂಬ ಖರೀದಿ ಮಾಡಬೇಡಿ. ಚಿನ್ನ ಎಲ್ಲ ಬಂಗಾರನ ಮೈ ಮೇಲೆ ಹಾಕೋಕ್ಕಲ್ಲ, ಹೋಯ್ತು. ಅದೇ ಥರ 1 ಗ್ರಾಮ್ ಗೋಲ್ಡ್ಗಳು ಬಂದರೆ ದಯವಿಟ್ಟು ಯೂಸ್ ಮಾಡಿ. ಪ್ರಾಪರ್ಟಿನ ಒಂಚೂರು ವಿಲೇಜ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿ, ಇರೋಕ್ಕೊಂದು ಮನೆ ಮಾಡಿ. ತುಂಬ ಜನ ಕೇಳ್ತಾಯಿದ್ದೀನಿ, ತುಂಬ ಭೂಕಂಪಗಳು ಆಗುತ್ತೆ. ಖಂಡಿತ ಕೂಡ ಬೆಂಗಳೂರು ಸೇಫ್ಟಿ ಅಂತ ಅನ್ಕೋತೀರ, 100% ಹಿಂಗೆ ಬಗ್ದು ಅಪಾರ್ಟ್ಮೆಂಟ್ಸ್ ತಲೆ ಮೇಲೆ ಬೀಳ್ತಾ ಇದ್ದಾವೆ. ನೋಡಿ, ಎಲ್ಲರೂ ಕೂಡ ಇವತ್ತು ಯಾವುದೇ ಒಂದು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಆಗಲಿ, ಇನ್ನೊಂದಾಗಲಿ, ದೊಡ್ಡ ಆಫೀಸರ್ಸು, ರಾಜಕಾರಣಿಗಳು ಅವ್ರ ಟೈಅಪ್ ಇಲ್ದಲ್ಲಿ ಇರೋಲ್ಲ. ಕಂಪ್ನಿ ಬೇರೆಲ್ಲ ಇರುತ್ತೆ, ಅವ್ರ ಹೆಸರಲ್ಲಿ ಟೈಅಪ್ ಇರುತ್ತೆ. 100% ಎಲ್ಲ ಒಂದು ಮಾಫಿಯಾ ಥರ ನಡೀತಾ ಇರುತ್ತೆ. ನಾನು ಅಸ್ಟ್ರಾಲಜಿ ಖಂಡಿತ ಕೂಡ ಅಸ್ಟ್ರಾಲಜಿ ಥರ ಇರಲ್ಲ, ಒಂದು ಒಳ್ಳೆ ನ್ಯೂಸ್ ಥರ ಇರುತ್ತೆ. 100% ಒಂಥರ ನ್ಯೂಸ್ ಇರುತ್ತೆ,
ಮತ್ತು ಅಷ್ಟರಾಜ್ಯನೂ ಇರುತ್ತೆ, ಮುಂದೆ ಆಗೋದನ್ನು ಹೇಳುತ್ತೆ. ಯಾಕಂದರೆ ನನಗೆ ಕೊಟ್ಟಿರೋಂಥ ಬ್ರಹ್ಮಜ್ಞಾನದಲ್ಲಿ ಎಲ್ಲವನ್ನೂ ಪ್ರೆಡಿಕ್ಷನ್ ಮಾಡ್ತೀನಿ. ಅದಕ್ಕೆ ಯಾವಾಗಲೂ ಕೂಡ ನಾನು ಅಷ್ಟರಾಜ್ಯ ನೋಡ್ಬೇಕು, ನಿಮ್ಗೆ ಯಾರಿಗೂ ಬೇಜಾರಾಗಲ್ಲ, ಬೋರ್ ಆಗೋಲ್ಲ. ಯಾಕಂದರೆ ತುಂಬ ಬದಲಾವಣೆ ಆಗುತ್ತೆ. ಯಾಕಂದರೆ ನಾನು ಹೇಳೋದಕ್ಕೆಲ್ಲ ನಿಜ ಇದ್ದಾವೆ, ರೆಕಾರ್ಡ್ಗಳಿದ್ದಾವೆ. ಹಾಗಾಗಿ 2029ಕ್ಕೆ ನೀವು ತುಂಬ ಕೇರ್ಫುಲ್ಲಾಗಿರಿ. ಅದು 9ನೇ ತಿಂಗಳಲ್ಲಿ ಮತ್ತು 2ನೇ ತಿಂಗಳಲ್ಲಿ ಎಲ್ಲೂ ಕೂಡ ಟ್ರಿಪ್ಪನ್ನು ನೀವು ಜರ್ನಿಗೆ ಹೋಗಬೇಡಿ. ಅದು 2029ರಲ್ಲಿ ನೀರು ಉಕ್ಕಿ ತುಂಬ ದೊಡ್ಡ ಅನಾಹುತ ಆಗುತ್ತೆ. ನೋಡಿ, ಸುನಾಮಿ 2029ರಲ್ಲಿ ಬರುತ್ತೆ. ಇವಾಗೆಲ್ಲ ಮಳೆ ಬಂದು ಅತಿ ಹೆಚ್ಚು ಒಂಥರ ಬೆಟ್ಟ ಗುಡ್ಡಗಳು ಕೊಚ್ಚೋಗ್ತದೆ. 2029ಕ್ಕೆ ಸುನಾಮಿಯನ್ನು ನೀವು ನೋಡ್ತೀರಾ. ಇದು ನನ್ನ ಮಾತು ನಿಜ ಆಗುತ್ತೆ, ಕಾದು ನೋಡ್ತೀರಾ, ಪಕ್ಕ ನಡೀತಿದೆ. ಯಾಕಂದರೆ ಹೇಳ್ತಿರೋದು ಮಾತನಾಡೋ ದೇವರು ಬ್ರಹ್ಮ ಮಾತಾಡ್ತಿರೋದು. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು. ಇಷ್ಟೊತ್ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆಯನ್ನು ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಟನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಎಂದಿನಂತೆ ಸಂಜೆ 5 ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗುರುಗಳೇ. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇನ್ ಕೇಸ್ ನೀವೇನಾದರೂ ಕರೆ ಮಾಡಿ ಕರೆ ಸಿಕ್ಕಿಲ್ಲ ಅಂತಂದರೆ ಆರ್ಯವರ್ಧನ್ ಗುರೂಜಿ ಅವರ ನೇರ ಭೇಟಿಗಾಗಿ ಅಂತ ಏನು ನಂಬರ್ ಸ್ಕ್ರಾಲ್ ಆಗ್ತಾ ಇದೆ ಅದಕ್ಕೆ ನೀವು ಕರೆಯನ್ನು ಮಾಡಬಹುದು. ಗುರೂಜಿ ಅವರು ಇತ್ತೀಚೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ, ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಹಣಕಾಸು ವಿಚಾರ, ದಾಂಪತ್ಯ ಜೀವನ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗುರುಗಳು ಒಂದು ಪರಿಹಾರವನ್ನು ಕೂಡ ನಿಮಗೆ ಕೊಡ್ತಾರೆ. ಹೀಗಾಗಿ ನೇರ ಭೇಟಿಗಾಗಿ ಇಂಥ ಇರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡಿ ಆರ್ಯವರ್ಧನ್ ಗುರೂಜಿ ಅವರ ಅಪಾಯಿಂಟ್ಮೆಂಟನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ. ಹಾಗೆ ಈ ಕಾರ್ಯಕ್ರಮ ಕೂಡ ಪ್ರತಿದಿನ ಸಂಜೆ 5:30ಕ್ಕೆ ಪ್ರಸಾರ ಆಗುತ್ತೆ. ನೋಡಿ, ಹಾಗೆ ಕಾರ್ಯಕ್ರಮಕ್ಕೂ ಕೂಡ ಕರೆಯನ್ನು ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.